ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿರುವಂತಹ ಕಾಕ್ರೋಚ್ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆ ಪಾರ್ಟಿ ಸಂಚಲನವನ್ನ ಮೂಡಿಸ್ತಾ ಇತ್ತು. ಬೆಂಗಳೂರಿನಲ್ಲೂ ಕೂಡ ಕಾಕ್ರೋಚ್ ಜನತಾ ಪಕ್ಷ ಅಭಿಯಾನ ಆರಂಭ ಆಗಿದೆ. ಇದು ಟೌನ್ ಹಾಲ್ ಬಳಿ ಮಾನವ ಸರಪಳಿಗೆ ಕರೆ ಬಂದಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿದಂತಹ ಪಾರ್ಟಿ ಬೆಂಗಳೂರಿನಲ್ಲೂ ಕೂಡ ಕಾಕ್ರೋಚ್ ಜನತಾ ಪಕ್ಷ ಅಭಿಯಾನ ಆರಂಭ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಕರೆ ಕೊಟ್ಟಿದ್ದಾರೆ. ಆದರೆ ಜಿರಳೆ ಪಾರ್ಟಿಯವರಿಗೆ ಆರಂಭದಲ್ಲೇ ಪೊಲೀಸ್ ಬ್ರೇಕ್ ಹಾಕಿದ್ದಾರೆ. ಟೌನ್ ಹಾಲ್ ಬಳಿ ಕಾರ್ಯಕ್ರಮಕ್ಕೆ ಅನುಮತಿ ತಿರಸ್ಕಾರವಾಗಿರುವಂಥದ್ದು. ಆದರೂ ಇಂದಿನ ಕಾರ್ಯಕ್ರಮದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಟೌನ್ ಹಾಲ್ ಮುಂಭಾಗದಲ್ಲಿ ಪೊಲೀಸ್ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಹಲವು ಮಂದಿಗೆ ಪೊಲೀಸರು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಟೌನ್ ಹಾಲ್ ಬಳಿ ಜನ ಸೇರಿದಂತೆ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿರುವಂತಹ ಕಾಕ್ರೋಚ್ ಪಾರ್ಟಿ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದು, ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಿದ್ದೆಗೆಡಿಸಿದೆ. ಬೆಂಗಳೂರು ಪೊಲೀಸರ ನಿದ್ದೆ ಕೂಡ ಕೆಡಿಸಿರುವಂಥದ್ದು. ಜಿರಳೆ ಪಾರ್ಟಿಯವರಿಗೆ ಆರಂಭದಲ್ಲೇ ಪೊಲೀಸ್ ಅವರು ಬ್ರೇಕ್ ಹಾಕಿರ್ತಾರೆ. ಟೌನ್ ಹಾಲ್ ಬಳಿ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಹಾಕಿ ಕರೆಯನ್ನ ಕೊಟ್ಟಿದ್ದಾರೆ. ಅಭಿಯಾನ ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ಟೌನ್ ಹಾಲ್ ಬಳಿ ಮಾನವ ಸರಪಳಿಗೆ ಕರೆ ಕೊಟ್ಟಿರುವಂಥದ್ದು. ಆದರೆ ಜಿರಳೆ ಪಾರ್ಟಿಯವರಿಗೆ ಆರಂಭದಲ್ಲೇ ಬ್ರೇಕ್ ಹಾಕಿದ್ದಾರೆ. ಟೌನ್ ಹಾಲ್ ಬಳಿ ಕಾರ್ಯಕ್ರಮಕ್ಕೆ ಅನುಮತಿ ತಿರಸ್ಕಾರ ಮಾಡಿಬಿಟ್ಟು ಆದರೂ ಇಂದಿನ ಕಾರ್ಯಕ್ರಮದ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಟೌನ್ ಹಾಲ್ ಮುಂಭಾಗ ಪೊಲೀಸ್ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಈಗ ಆಲ್ರೆಡಿ ಹಲವು ಮಂದಿಗೆ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಕಾಕ್ರೋಚ್ ಪಾರ್ಟಿಯ ಇವತ್ತು ಮಾನವ ಸರಪಳಿ ನಿರ್ಮಾಣ ಮಾಡೋಕ್ಕೆ ಆನ್ಲೈನಲ್ಲಿ ಕರೆ ಕೊಟ್ಟಿದ್ರು. ಅದಕ್ಕೆ ಬೆಂಗಳೂರಿನ ಪೊಲೀಸರು ನಿರಾಕರಣೆ ಮಾಡಿರುವಂಥದ್ದು. ಮತ್ತು ಇಲ್ಲಿವರೆಗೂ ಸಹ ಯಾರೂ ಸಹ ಇದಕ್ಕೆ ಅನುಮತಿಯನ್ನು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ಪೊಲೀಸರು ಹೇಳಿರುವಂಥದ್ದು. ಅದ್ರ ಜೊತೆಗೆ ಯಾರಾದರೂ ಅಹಿತಕರ ಘಟನೆಗಳು ನಡೆಯಬಹುದು ಅಥವಾ ಯಾರಾದರೂ ಬಂದು ಇಲ್ಲಿ ಪ್ರತಿಭಟನೆ ಮತ್ತು ಮಾನವನ ಸರಪಳಿ ನಿರ್ಮಾಣ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಆ ಟೌನಲ್ ಮುಂಭಾಗ ಇದೀಗ ನಾನು ಇದ್ದೀನಿ. ಈ ಒಂದು ಟೌನಲ್ ಮುಂಭಾಗ ಕಾಕ್ರೋಚ್ ಪಾರ್ಟಿಯವರು ಆನ್ಲೈನ್ನಲ್ಲಿ ನಾವು ಇಲ್ಲಿ ಬಂದು ಒಂದು ಶಾಂತಿಯುತವಾಗಿ ಮಾನವನ ಸರಪಳಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆನ್ಲೈನಲ್ಲಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ರು. ಇದಕ್ಕೆ ಬೆಂಗಳೂರು ಪೊಲೀಸರು ಯಾವುದೇ ರೀತಿಯಂಥ ಪರ್ಮಿಷನ್ ಅನ್ನು ಸಹ ಕೊಟ್ಟಿಲ್ಲ. ಅದ್ರ ಜೊತೆಗೆ ಯಾರು ಸಹ ಪರ್ಮಿಷನ್ ಅನ್ನು ಕೇಳಿಲ್ಲ ಅಂತೇಳಿ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಯಾರಾದರೂ ಬಂದು ಇಲ್ಲಿ ಅಹಿತಕರವಾಗಿ ಅನುಚಿತ ವರ್ತನೆ ಮಾಡಿದರೆ ಅಂಥವರನ್ನ ಪೊಲೀಸರು ಬಂಧನ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಕೇಂದ್ರ ವಿಭಾಗದ ಡಿಸಿಪಿ ಆದಂತಹ ಅಕ್ಷಯ್ ಮಚೀಂದ್ರ ಅವರ ನೇತೃತ್ವದಲ್ಲಿ ಪೊಲೀಸರು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು. ಇದೀಗ ಈ ಟೌನ್ ಹಾಲ್ ಮುಂಭಾಗ ಪೊಲೀಸರು ಸಹ ಭದ್ರತೆಗೆ ಇರುವಂಥದ್ದು. ಅದ್ರ ಜೊತೆಗೆ ಬ್ಯಾರಿಕೇಡ್ಗಳನ್ನು ಸಹ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಯಾಕಂದರೆ ಯಾರೂ ಸಹ ಈ ಬ್ಯಾರಿಕೇಡ್ಗಳನ್ನು ದಾಟಿ ಒಳಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಪೊಲೀಸರು ಹಾಕಿರುವಂಥದ್ದು. ಯಾಕಂದರೆ ಈ ಒಂದು ಕಾಕ್ರೋಚ್ ಪಾರ್ಟಿ ಏನಿದೆ ಇದು ಒಂದು ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಆನ್ಲೈನ್ನಲ್ಲಿ ಈಗಾಗಲೇ ಸುಮಾರು 22 ಹೆಚ್ಚು ಮಿಲಿಯನ್ಗಳಷ್ಟು ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸ್ ಆಗಿರುವಂಥದ್ದು. ಅದ್ರ ಜೊತೆಗೆ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳ ನಿದ್ದೆಯನ್ನು ಸಹ ಗಳಿಸಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇವತ್ತು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಟೌನ್ ಹಾಲ್ ಮುಂಭಾಗ ಪೊಲೀಸರು ಬಿಗಿ ಭದ್ರತೆನ ಕೈಗೊಂಡಿರುವಂಥದ್ದು. ಯಾಕಂದರೆ ಆನ್ಲೈನ್ನಲ್ಲಿ ನಾವು ಕರೆಯನ್ನು ಕೊಟ್ಟಿರುವಂಥದ್ದು, ಮಾನವನ ಸರಪಳಿ ನಿರ್ಮಾಣ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಅದ್ರ ಜೊತೆಗೆ ಹೇಳಿರುವಂಥದ್ದು ಸುಮಾರು 11 ಗಂಟೆಗೆ ಈ ರೀತಿಯ ಒಂದು ಕೆಲವೊಂದಷ್ಟು ಜನ ಬಂದು ಇಲ್ಲಿ ಮಾನವನ ಸರಪಳಿ ಮಾಡಿ ಒಂದು ಕಾಕ್ರೋಚ್ ಪಾರ್ಟಿಯ ಪರವಾಗಿ ನಾವು ಕ್ಯಾಂಪೇನನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ KSRP ತುಕಡಿಯನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ಟೌನ್ ಹಾಲ್ ಮುಂಭಾಗ. ಅದ್ರ ಜೊತೆಗೆ ಈಗ ಇಲ್ಲಿ ಪೊಲೀಸರು ಹಲಸೂರು ಗೇಟ್ ಪೊಲೀಸರು ಅದ್ರ ಜೊತೆಗೆ SJ ಪಾರ್ಕ್ ಪೊಲೀಸರು ಸಹ ಬಂದು ಇಲ್ಲಿ ಭದ್ರತೆಗೆ ಕೈಗೊಂಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಇಲ್ಲಿ ಪೊಲೀಸರು ಸಹ ಭದ್ರತೆಗೆ ಕೈಗೊಂಡಿರುವಂಥದ್ದು. ಅದ್ರ ಜೊತೆಗೆ ಯಾರು ಸಹ ಬಂದು ಒಂದು ವೇಳೆ ಏನಾದರೂ ಇಲ್ಲಿ ಬಂದು ಕ್ಯಾಂಪೇನ್ ಮಾಡುವಂಥದ್ದು ಇರ್ಬೋದು ಅಥವಾ ಘೋಷಣೆಗಳನ್ನು ಕೂಗುವಂತಿರ್ಬೋದು, ಏನಾದರೂ ಮಾಡಿದ್ರೆ ಅವರನ್ನು ಪೊಲೀಸರು ಬಂಧಿಸುವ ಕಾರ್ಯ ಸಹ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಫ್ರೀಡಮ್ ಪಾರ್ಕ್ ಬಿಟ್ಟು ಬೇರೆಲ್ಲೂ ಸಹ ಅನುಮತಿ ಪರ್ಮಿಷನ್ಗೆ ಅಂದರೆ ಪ್ರತಿಭಟನೆ ಇರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಒಂದು
ಮಾನವನ ಸರಪಳಿ ನಿರ್ಮಾಣ ಮಾಡೋಕ್ಕೆ ಅವಕಾಶ ಇರುವಂಥ. ಅದು ಬಿಟ್ಟು ಎಲ್ಲೂ ಬೆಂಗಳೂರಿನಲ್ಲಿ ಬೇರೆ ಎಲ್ಲೂ ಯಾವ ಜಾಗದಲ್ಲೂ ಸಹ ಈ ರೀತಿಯ ಕ್ಯಾಂಪೇನ್ಗಳಿರ್ಬೋದು ಮತ್ತು ಪ್ರತಿಭಟನೆಗಳು ಮಾಡೋಕ್ಕೆ ಯಾವುದೇ ರೀತಿಯಂಥ ಅವಕಾಶಗಳು ಇಲ್ಲ. ಸೊ ಆ ನಿಟ್ಟಿನಲ್ಲಿ ಟೌನ್ ಹಾಲ್ ಮುಂಭಾಗ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಈಗ ಒಂದು ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಸಭೆ ನಡೆಸಲು ಯಾರಾದರೂ ಬಂದರೆ ಅವರನ್ನು ಅರೆಸ್ಟ್ ಮಾಡೋಕ್ಕೂ ಸಹ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅಗ್ನಿಶಾಮಕ ದಳ ಸಿಬ್ಬಂದಿ ಇರುವಂಥದ್ದು ಮತ್ತು ಅದ್ರ ಜೊತೆಗೆ KSRP ತುಕಡಿ ಮತ್ತು ಆಂಬುಲೆನ್ಸ್ಗಳನ್ನು ಸಹ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಹೈಕೋರ್ಟ್ ಆದೇಶದ ಅನ್ವಯ ಟೌನ್ ಹಾಲ್ ಬಳಿ ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಏನು ಮಾತ್ರ ಇರುವಂಥದ್ದು ಕೇವಲ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಈ ಒಂದು ಪ್ರತಿಭಟನೆಗೆ ಅವಕಾಶ ಇರುವಂಥದ್ದು. ಆ ನಿಟ್ಟಿನಲ್ಲಿ ಯಾರಾದರೂ ಇಲ್ಲಿ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರೆ ಮತ್ತು ಗೋಷ್ಠಿಗಳನ್ನ ಕೂಗಿದ್ರೆ ಸೊ ಅಂಥವರನ್ನು ಬಂಧಿಸಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಳೋಕೆ ಸಹ ಪೊಲೀಸರು ಸಿದ್ಧತೆಯನ್ನು ಸದ್ಯಕ್ಕೆ ಈ ಟೌನ್ ಹಾಲ್ ಮುಂಭಾಗ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.